ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿ ಲಾಜಿಕ್. ಇವತ್ತಿನ ವಿಡಿಯೋದಲ್ಲಿ ನಾನು 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ 3ನೇ ಚಾಪ್ಟರ್ ಆಗಿರುವಂಥ ಬಿಂದುವಿನ ಆಚೆಯ ಒಂದು ಇಣುಕು ನೋಟ ಈ ಪಾಠನ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಹಿಂದಿನ ಟಾಪಿಕ್ಸನ್ನು ಈಗ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿ ಸಾಲ್ವ್ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನೀವೇನಾದರೂ ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಮುಂದಿನ ಟಾಪಿಕನ್ನು ನೋಡೋಣ. ಮುಂದಿನ ಕ್ವೆಶನ್, ಇಲ್ಲಿ ಹಿಂದಿನ ಸಂಖ್ಯಾ ರೇಖೆಗಳನ್ನು ಆಲ್ರೆಡಿ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಕ್ವೆಶನ್ನ ನೋಡೋಣ. ಮುಂದೆ ತೋರಿಸಿರುವ ಸಂಖ್ಯಾ ರೇಖೆಯಲ್ಲಿ ಎ, ಬಿ ಮತ್ತು ಸಿ ಎಂದು ಗುರುತಿಸಿರುವ ಬಾಕ್ಸ್ಗಳು ಯಾವ ದಶಮಾಂಶ ಸಂಖ್ಯೆಗಳು ಸೂಚಿಸುತ್ತವೆ? ಇಲ್ಲಿ ಎ, ಬಿ, ಸಿ ಕೊಟ್ಟಿದ್ದಾರೆ. ಇದನ್ನು ನಾವು ಕಂಡು ಹಿಡಿಯೋಕ್ಕಿಂತ ಮೊದಲು ಈ ಒಂದು ಸಂಖ್ಯಾ ರೇಖೆಯ ಅಳತೆ ಏನು ಅಂತ ನೋಡಬೇಕು. ಅಂದರೆ ಇಲ್ಲಿ 5 ಇದೆ, ಇಲ್ಲಿ 10 ಐತಿ. ಇದ್ರ ಮಧ್ಯೆ ಇನ್ನೂ ಎಷ್ಟು ಸಂಖ್ಯೆಗಳು ಬರಬೇಕು ಅಂದರೆ 5ರಿಂದ ನೆಕ್ಸ್ಟ್ ಎಷ್ಟು ಸಂಖ್ಯೆ? 6, 7, 8, 9, 10 5 ಸಂಖ್ಯೆಗಳ. ಸೊ ಇಲ್ಲಿ ಎಷ್ಟು ಭಾಗ ಆಗಿದ್ದಾವೆ? 1, 2, 3, 4, 5, 6, 7, 8, 9, 10 ಹೌದಾ? ಸೊ ಎಷ್ಟು ಭಾಗಗಳಿದಾವೆ ಇಲ್ಲಿ? 10 ಭಾಗ, 5 ಸಂಖ್ಯೆಗಳು. ಹಾಗಾದರೆ ಒಂದೊಂದು ಸಂಖ್ಯೆಗೂ ಎಷ್ಟು ಭಾಗ ಬೇಕಾಗುತ್ತೆ ಅಂತ ನೋಡಿದ್ರೆ 2 ಭಾಗ ಬೇಕು. ಓಕೆನಾ? ಸೊ 2 ಭಾಗ. ನೆಕ್ಸ್ಟ್ ಸಂಖ್ಯೆ ಎಷ್ಟು ಲೈನಿಗೆ ಹೇಳಬೇಕಂದ್ರೆ 2ನೇ ಲೈನು. ಅಂದರೆ ಇಲ್ಲಿ 5 ಅಂದರೆ ಇಲ್ಲಿ 6, ಇದು 7, 8, 9, ಇದು ನೆಕ್ಸ್ಟ್ 10 ಹೌದಲ್ವಾ? ಸೊ ಅಂದರೆ ಈಗ ಇದು ಯಾವುದಂದರೆ ಇಲ್ಲಿರೋದು 6, ಇಲ್ಲಿ ಬರೆಯೋಣ. ಈಗ ಎ ಅಂದರೆ ಯಾವುದು ಇಲ್ಲಿಗ? 6, ಬಿ ಇದು 7, ಇಲ್ಲಿ 8, ಇದು 9, ಸೊ ನೆಕ್ಸ್ಟ್ 10 ಇಷ್ಟಂದ್ರೂ ಗೊತ್ತಾಯಿತು. ಹಾಗಂದರೆ ಬಿ ಅಂದರೆ ಏನೀಗ? ಇಲ್ಲಿ 5ರಿಂದ ಇಲ್ಲಿ 7ರಿಂದ 8 ಐತಿ ಹೌದಾ? ಇದು 7, 8 ಪೂರ್ಣ ಸಂಖ್ಯೆ. ಇದರ ಅರ್ಧ ಇದು ಹೌದಾ? 7 ಮತ್ತು 8ರ ನಡುವಿರುವಂಥ ಅರ್ಧ ಅಂದರೆ 2 ಭಾಗಗಳನ್ನು ಒಂದು ಮಾನವನ್ನು ರೂಪಿಸೋದಾದರೆ ಪ್ರತಿ ಭಾಗ ಅಂದರೆ ಏನಿದೆ? ಅರ್ಧ. ಇದರ್ಧ ಸೇರಿದ್ರೆ ಇದರ್ಧ ಸೇರಿದರೆ ಇದು ಒಂದು ಮಾನ ಆಗುತ್ತಾ? ಹಾಗಾದರೆ ಬಿ ಏನಾಗ್ತತಿ? 7.5. ಅಂದರೆ ಇದರಲ್ಲಿ ಎಷ್ಟು ಭಾಗ ಮಾಡಿರ್ತಾರೆ? 7ರಿಂದ 8 ಅಂತಂದರೆ ಒಂದು 10 ಭಾಗ ಅಂದ್ಕೊಂಡ್ರೆ ಇದು 10ನೇ 5 ಭಾಗ ಆಗುತ್ತಾ? ಇದು ಬಿ 10ನೇ 5 ಭಾಗ. ಇದನ್ನು ನಾವು ದಶಮಾಂಶದಲ್ಲಿ ಬರೆದ್ರೆ 0.5 ಅಂತ ಆಗುತ್ತೆ. ಓಕೆ, ಸೊ ಈಗ 7 ಆದಮೇಲೆ 0.5 ಅಂತಂದರೆ ಇದು ಬಿ ಏನಾಗುತ್ತೆ ಅಂದರೆ ಬಿ ಈಸ್ ಈಕ್ವಲ್ ಟು 7.5 ಅಂತ ಆಗುತ್ತೆ. ಅಥವಾ 7.5 ಅಂತನಾದರೂ ನೀವು ಬರಿಬಹುದು. 7.5 ಅಥವಾ 7 ಆದಮೇಲೆ 10ನೇ 5. ಓಕೆನಾ? ಸೊ ಇಲ್ಲಿ ಏನಾಗ್ತೈತಿ? 7 ಆದಮೇಲೆ 10ನೇ 5 ಅಲ್ವಾ? 7 ಮತ್ತು 10ನೇ 5. 7 ಪೂರ್ಣ ಸಂಖ್ಯೆ, 10ನೇ ಒಂದು ಸ್ಥಾನದಲ್ಲಿ ಎಷ್ಟೈತಿ? 5. ಸೊ ಬಿಂದು 5 ಅಂತ ಕೊಡ್ಬೋದು. ಸೊ ಬಿ ಆನ್ಸರ್ ಏನಂತಂದರೆ 7.5. ನೆಕ್ಸ್ಟು ಸಿ ಏನಾಗುತ್ತೆ? ಹಾಗಾದರೆ ಸಿ ಏನಂದರೆ 9 ಆದಮೇಲೆ 10ನೇ 5 ಭಾಗಕ್ಕೆ ಬಂದೈತಲ್ವಾ? ಇದು ಸಿ ಅನ್ನೋದು. ಸೊ 9 ಪೂರ್ಣ ಸಂಖ್ಯೆ, 10ನೇ ಒಂದು ಸ್ಥಾನದಲ್ಲಿ 5 ಇರೋದ್ರಿಂದ ಸೊ ಸಿ ಇಸ್ ಈಕ್ವಲ್ ಟು 9.5 ಈ ಥರ ನೋಡ್ಬೋದು. ಸೊ ಇದೇ ತರ್ಕವನ್ನು ಬಳಸಿ ಮುಂದಿನ ಬಾಕ್ಸ್ಗಳಲ್ಲಿ ದಶಮಾಂಶ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ದಶಮಾಂಶದಲ್ಲೇ ಬರೀರಿ ಅಂತ ಹೇಳಿದರೆ ಸೊ ನಾವು ಈ ರೀತಿ ಭಿನ್ನರಾಶಿಯೊಳಗೆ ಬರೆಯೋಕ್ಕಾಗಲ್ಲ, ಈ ಥರ ಪಾಯಿಂಟ್ ಇಟ್ಕೊಂಡೇ ಬರೀಬೇಕು. ಸೊ ಇಲ್ಲೂ ಕೂಡ ದಶಮಾಂಶ ಸಂಖ್ಯೆಗಳನ್ನು ಅಂತ ಕೇಳಿದ್ದಾರೆ. ಹಾಗಂದರೆ ಡಿ ಮತ್ತು ಇ ಯಾವುದು? ಸೊ ಇದನ್ನು ನೋಡಬೇಕಂದ್ರೆ ಇಲ್ಲಿರುವಂಥ ಅಳತೆಯನ್ನು ನೋಡಬೇಕೀಗ. 8 ಲಾಸ್ಟಿಗೆ ಕೊಟ್ಟಿರೋದು 8.1 ಅಂದರೆ ಇದೇನಾಗೈತಿ? 10ನೇ ಒಂದು ಸ್ಥಾನ. 8 ಆದಮೇಲೆ 10ನೇ ಒಂದು ಸ್ಥಾನ ಐತಿ. ಈ 10ನೇ ಒಂದು ಸ್ಥಾನ ಮಧ್ಯದಲ್ಲಿ ಮತ್ತೆ ಎಷ್ಟು ಭಾಗ ಮಾಡಿದ್ದಾರೆ? ಇಲ್ಲಿ 10 ಭಾಗ ಮಾಡ್ಯಾರ. ಹಾಗಂದ್ರೆ ಇವೆಲ್ಲ ಯಾವ ಮಾನಗಳು? ಇದೆಷ್ಟು ಸ್ಥಾನ ಅಂತ ಅನ್ಕೋಬೋದು? ಇವೆಲ್ಲ 100ನೇ ಒಂದು ಸ್ಥಾನನ. ಯಾಕಂದ್ರೆ 10 ಭಾಗಗಳಲ್ಲಿನೇ ಮತ್ತೆ 10 ಭಾಗ ಮಾಡ್ಯಾರ. ಇಲ್ಲಿ 8, ಇಲ್ಲಿ 9 ಐತಂದರೆ ಇಲ್ಲಿ 8, 9 ಇದು 8. ಇದರಲ್ಲಿ ಮಧ್ಯದಲ್ಲಿ 10 ಭಾಗ ಮಾಡಿದ್ರಾ? ಇದು 8.1 ಅಂತ ಅನ್ಕೊತಿದ್ವಿ. ಈ ಮಧ್ಯದಲ್ಲಿರೋ 10 ಭಾಗ ಈ ಒಂದು ಸ್ಕೇಲ್ನ ಇಲ್ಲಿ ಕೊಟ್ಟಿದ್ದಾರೆ. ಹಾಗಂದ್ರೆ ಇದೇನೀಗ 100ನೇ ಒಂದು ಸ್ಥಾನ ಹೌದಾ? ಇದು 100ನೇ ಒಂದು ಸ್ಥಾನ ಯಾವುದು? ಡಿ. ಇದು 100ನೇ 1, ಇದು 2, 3, 4, ಇದು 100ನೇ 5. ಈಗ ನೋಡೋಣ, ಇಲ್ಲಿ 8 ಆದಮೇಲೆ ಡಿ ಏನೋ 100ನೇ 1. ಇದನ್ನು ಭಿನ್ನರಾಶಿಯೊಳಗೆ ಬರೆದ್ರೆ ಈ ಥರ. ಅದನ್ನು ದಶಮಾಂಶದಲ್ಲಿ ಯಾವ ರೀತಿ ಬರಿಬೇಕು ಅಂತಂದರೆ 8 ಪೂರ್ಣ ಸಂಖ್ಯೆ, 10ನೇ ಒಂದು ಸ್ಥಾನದಲ್ಲಿ ಯಾವುದೂ ಇಲ್ಲ 0, 100ನೇ ಒಂದು ಸ್ಥಾನದಲ್ಲಿ 1 ಇರೋದು. ಸೊ ಡಿ ಏನಾಗುತ್ತೆ ಅಂತಂದರೆ 8.01. ಹಾಗಾದರೆ ಈ ಏನಾಗುತ್ತೆ? ಈ ನೋಡ್ರಿ ಇಲ್ಲಿ
ಇದು 100ನೇ 1 2 3 4 5. ಸೊ 8 ಆದಮೇಲೆ 100ನೇ 5 ಸ್ಥಾನದಲ್ಲಿ ಇರೋದು. ಹಾಗಂದರೆ ಭಿನ್ನರಾಶಿ ದಶಮಾಂಶದಲ್ಲಿ ಬರಿಬೇಕಂದ್ರೆ 8 ಪೂರ್ಣ ಸಂಖ್ಯೆ, 10ನೇ 1 ಸ್ಥಾನದಲ್ಲಿ ಯಾವುದೂ ಇಲ್ಲ, 100ನೇ 1 ಸ್ಥಾನದಲ್ಲಿ 5 ಐತಿ. ಸೊ ಇದು 8.05. ಇದು 8.01. ಅರ್ಥ ಆಯ್ತಾ? ಅದೇ ರೀತಿ ಇಲ್ಲಿ ಏನಾಗುತ್ತೆ, ಇದು 8.06, 07, 08, 09, 9 ಆದಮೇಲೆ 10. ಸೊ ಇದನ್ನ 8.1 ಅನ್ನೋದನ್ನು ನಾವು 100 ಸ್ಥಾನ ಕನ್ವರ್ಟ್ ಮಾಡಿಕೊಂಡಾಗ 8.10 ಅಂತಲೂ ಬರ್ಕೋಬೋದು. ನೆಕ್ಸ್ಟು ಇಲ್ಲಿ ಕೆಳಗಡೆ ಕೊಟ್ಟಿದ್ದು ಎಫ್ ನೋಡ್ಬೇಕಂದ್ರೆ ಇಲ್ಲಿ 4.3 ಐತಿ, ಇದು 4.8 ಅನ್ನೋದೈತಿ. ಹಂಗಂದ್ರೆ ಯಾವ ಮಾನ ಅಂದರೆ ಇಲ್ಲಿಗೆ 4.3 4.3ರಿಂದ 4.8 ಆಗಬೇಕಂದ್ರೆ 4.4, 4.5, 4.6, 4.7, 4.8. ಹಾಗಂದ್ರೆ ಇಲ್ಲೂ ಕೂಡ ಏನಾಗುತ್ತೆ, ಪ್ರತಿಯೊಂದು 2 ಗೆರೆಗೆ ಇದು 4.4, ಇದು 4.5, 4.6, 4.7, ಇದು 4.8. ಹಾಗಾದ್ರೆ ಇದು ಒಂದು ಜಿ ಒಂದು ಗೊತ್ತಾಯ್ತು ನಮಗೀಗ 4.5 ಅನ್ನೋದು. ಹೌದಾ? ಯಾಕಂದ್ರೆ ಇದು ಇಲ್ಲಿದೇನು 4.4, ಇದು 4.5. ಪ್ರತಿಯೊಂದು 2 ಭಾಗಕ್ಕೆ ಒಂದೊಂದು ಮಾನ ಒಂದೊಂದು ಅಳತೆ ಬರಿತಾ ಹೋಗಬೇಕು. ಇದು ಯಾವುದಂದ್ರೆ 10ನೇ 1 ಭಾಗ. ಹಾಗಂದ್ರೆ ಇದ್ರ ಮಧ್ಯದಲ್ಲಿರೋದು ಇದು 10ನೇ, ಇದು 4.3, ಇದು 4.4 ಅಂತಂದರೆ 10ನೇ 1 ಭಾಗಕ್ಕೆ ಹೋಯ್ತಿಲ್ಲಿ. ಹೌದಾ? ಹಾಗಾದ್ರೆ ಇಲ್ಲಿ ಮಧ್ಯದಲ್ಲಿರೋದೆಲ್ಲ ಯಾವುದು? 100ನೇ 1 ಭಾಗ. ಈ 100ನೇ 1 ಭಾಗದಲ್ಲಿ ಮಧ್ಯ ಲೈನ್ ಅಂತಂದರೆ ಇದು 100ನೇ 5. ಹೌದಾ? ಇದು 4.3 ಆದಮೇಲೆ 100ನೇ 5 ಅನ್ನೋದನ್ನು ಯಾವ ರೀತಿ ಬರಿತೀವಿ? ಅಥವಾ ಇದು 4.30, ನೆಕ್ಸ್ಟ್ ಇದೇನಾಗ್ತೈತಿ 4.35 ಅಂತ ಬರುತ್ತೆ. ಇದು ಎಫ್ 4.30, ಇದು 1ನೇ ಭಾಗ. ನೆಕ್ಸ್ಟ್ 100ನೇ 2 ಭಾಗನ 4.31 1ನೇದ್ದು, 4.32, 4.33, 4.34. ಹಾಗಾದ್ರೆ ಇದು ಯಾವುದಾಕೈತಿ ಮಧ್ಯ ಅಂದರೆ 4.35 ಅಂತ ಬರ್ತೈತಿ. ಓಕೆನಾ? ನೆಕ್ಸ್ಟ್ ಇದು 4.4, ಇದು 4.5, ಜಿ ಅಂದರು 4.5. ನೆಕ್ಸ್ಟ್ ಇಲ್ಲಿ 8, 4.8 ಆದಮೇಲೆ ಹೆಚ್ಚು ನೋಡ್ರಿ, ಇಲ್ಲಿ 4.8 ಆದಮೇಲೆ 100ನೇ 5ನೇ ಭಾಗಕ್ಕೆ ಇಲ್ಲಿ ಬಂದೈತಿ. ಇದು ಅಂದರೆ 100ನೇ 1 ಭಾಗದಲ್ಲಿ ಯಾವ ನಂಬರು? 5 ಐತಿ. ಸೊ ಇದೇನಾಗುತ್ತೆ 4.85. ಯಾಕಂದ್ರೆ ಇದೇನಾಗುತ್ತೆ 4.8 ಅನ್ನೋದನ್ನು ನಾನಿಲ್ಲಿ ನಾವು ಯಾವ ಥರ ಬರ್ಕೋಬೋದು ಅಂದರೆ 4.8 10ನೇ 1 ಸ್ಥಾನ, ಅದೇ 100ನೇ 1 ಸ್ಥಾನ ಅಂತಂದಾಗ 80 ಅಂತ ಬರ್ಕೋಬೋದು, ಯಾಕಂದರೆ 0. ನೆಕ್ಸ್ಟ್ ಇಲ್ಲಿ ಬರುವಂಥವನ್ನ 81, 82, 83, 84. ಹಾಗಂದ್ರೆ ಇದು ಯಾವುದು? 85. ಸೊ ಅಂದರೆ 4.85 ಅಂತ ಆಗುತ್ತೆ. ಯಾವುದು? ಹೆಚ್ಚು. ನಾವು ಮಾನವನ್ನು ಯಾವುದೈತಿ ಅಂತ ನೋಡಿಕೊಂಡು ಅದ್ರ ಮೇಲೆ ನಾವು ಅಳತೆನ ಕಂಡುಹಿಡಿತಾ ಹೋಗಬೇಕು. ಆಮೇಲೆ ಅದರಲ್ಲಿ ಯಾವ್ದು ಬಂದೈತಿ, ಯಾವ ಸ್ಕೇಲ್ ಅನ್ನೋದನ್ನು ನೋಡಬೇಕು. ನೆಕ್ಸ್ಟ್ ಕ್ವಶನ್ನು, ಯಾವುದು ದೊಡ್ಡದು? ಇದರಲ್ಲಿ 6.456 ಅಥವಾ 6.465 ಯಾವ್ದು ದೊಡ್ಡದು ಅಂತ ನೋಡಬೇಕಂದ್ರೆ ಇವರೇನು ಹೇಳಿದರೆ, ಇದಕ್ಕೆ ಉತ್ತರಿಸಲು ನಾವು ದಶಮಾಂಶ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯಲ್ಲಿ ಗುರುತಿಸಿ ಯಾವುದು ದೊಡ್ಡದು ಅನ್ನೋದನ್ನು ತೋರಿಸಬಹುದು. ಈಗ ನಾವಿಲ್ಲಿ 64 ಮತ್ತು 66 ಯಾವ್ದು ದೊಡ್ಡದು ಅಂತಂದ್ರೆ ಏನು ಮಾಡ್ತೀವಿ? ಫಸ್ಟ್ ಇಲ್ಲಿ ದೊಡ್ಡ ಸ್ಥಾನದಲ್ಲಿ ಯಾವುದೈತಿ ಇದು ನೋಡ್ತೀವಿ. ಹೌದಾ? 6 ಸೇಮ್ ಐತಿ. ನೆಕ್ಸ್ಟ್ ಏನು ಮಾಡ್ತೀವಿ? ನೆಕ್ಸ್ಟ್ ಸ್ಥಾನಕ್ಕೆ ಹೋಗ್ತೀವಿ. ಇಲ್ಲಿ 4, 6, 4 ದೊಡ್ಡದಾ 6 ದೊಡ್ಡದಾ? ಸೊ 6 ದೊಡ್ಡದು. ಸೊ ನಮಗೆ 66 ದೊಡ್ಡ ಸಂಖ್ಯೆ ಅಂತ ಹೇಳಿ ಗೆಸ್ ಮಾಡ್ತೀವಿ. ಇದರಲ್ಲೂ ಕೂಡ ಅದೇ ಥರ ಆಗುತ್ತೆ. ಅದು ಯಾವ ರೀತಿ ಸಂಖ್ಯಾ ರೇಖೆಯಲ್ಲಿ ನೋಡ್ತಾರೆ ಅನ್ನೋದನ್ನು ನೋಡೋಣ ಬರ್ರಿ. ಇಲ್ಲಿ ಈ ಹೋಲಿಕೆಯನ್ನು ಮುಂದೆ ಹಂತ ಹಂತವಾಗಿ ದೃಶ್ಯೀಕರಿಸಲಾಗಿದೆ. ಮುಂದಿನ ದೃಶ್ಯೀಕರಣವು ಪ್ರಮಾಣಕ್ಕೆ ಅನುಗುಣವಾಗಿಲ್ಲ, ಜಸ್ಟ್ ಅವ್ರು ಹಾಗೆ ಮಾರ್ಕ್ ಮಾಡಿದ್ದಾರೆ. ಇಲ್ಲಿ 6ನೇ ಮಾನ ಅಂತ ಐತಿ. ಸೊ ಇಲ್ಲಿ ಪೂರ್ಣ ಸಂಖ್ಯೆ ಯಾವುದು? 6, 6. ಎರಡೂ ಸಂಖ್ಯೆಯಲ್ಲೂ 6, 6 ಪೂರ್ಣ ಸಂಖ್ಯೆ ಐತಿ ಬಿಡಿ ಸ್ಥಾನದಲ್ಲಿ. ಅದಕ್ಕೆ ಇಲ್ಲಿಂದ ಇಲ್ಲಿವರೆಗೆ 2 ಲೈನ್ ಬಂದು. ನೆಕ್ಸ್ಟ್ ಏನೈತಿ? ಇಲ್ಲಿ 10ನೇ 1 ಸ್ಥಾನದಲ್ಲಿ 4, ಅಂದರೆ 6 ಆದಮೇಲೆ 6.1, 6.2, 6.3, 6.4 ಎರಡೂ ಏನಾಗೈತಿ ಮತ್ತು ಆಟ್ ಎ ಈಕ್ವಲ್ ಡಿಸ್ಟೆನ್ಸ್. ಇಲ್ಲೂ 4 ಐತಿ, 10ನೇ 1 ಸ್ಥಾನದಲ್ಲಿ 4 ಇದ್ದಾವೆ, ಇಲ್ಲೂ 10ನೇ 1 4 ಇದ್ದಾವೆ. ಸೊ ಇದು ಕೂಡ ಈಕ್ವಲ್ ಆಯಿತು. ನೆಕ್ಸ್ಟ್ ನಂಬರ್ ಇನ್ನೂ ದೊಡ್ಡದು ಯಾವುದು ಅಂತ ಗೊತ್ತಾಗಿಲ್ಲ. ನೆಕ್ಸ್ಟ್ ನಂಬರಿಗೆ ಹೋಗ್ತೀವಿ. 100ನೇ 1 ಸ್ಥಾನದಲ್ಲಿ 5 ಇದ್ದಾವೆ. ಓಕೆನಾ? ಸೊ 100ನೇ 1 ಸ್ಥಾನದಲ್ಲಿ 5 ಐತಿ. ಇದು 100ನೇ 1 ಎಷ್ಟಿದಾವೆ? 6 ಇದಾವೆ.
ಅಂದರೆ ಏನಾಯ್ತು, ಇಲ್ಲಿ ಮುಂದೆ ಹೋಯ್ತು ಒಂದು ಲೈನ್. ಈ ಲೈನ್ ಏನಾಯಿತು, 101 5 ಬಂದರೆ ಇದು 6ನೇ ಲೈನ್ 101. ಹಾಗಂದ್ರೆ ಯಾವ್ದು ದೊಡ್ಡದಾಯ್ತು ಇದ್ರೊಳಗೆ? ಈ ಸಂಖ್ಯೆ ಹೌದಲ್ವಾ? ಸೊ ಇದನ್ನು ಜಸ್ಟ್ ಏನು ನೋಡಬೇಕು ಅಂದರೆ ಈಗಲೇ 6.456 ಈ ದೊಡ್ಡದಾ ಅಥವಾ ಈ ದೊಡ್ಡದಾ ಅಂತ ಕೇಳ್ತಾರೆ ನಂಬರ್. ಇದು ಸೇಮ್ ಐತಿ. ಸೊ ನಾವು ನೆಕ್ಸ್ಟ್ ನಂಬರ್ಗೆ ಹೋಗ್ಬೇಕು. 10ನೇ ಒಂದರಲ್ಲಿ 4 ಐತಿ, ಇಲ್ಲೂ 4 ಐತಿ. ಸೊ ಮತ್ತೆ ನೆಕ್ಸ್ಟ್ ನಂಬರ್ ನೋಡ್ಬೇಕು. ಈಗ ಈಕ್ವಲ್ ಐತಿದ್ರೆ ಸಮ ಸಂಖ್ಯೆ. ನೆಕ್ಸ್ಟ್ 100ನೇ ಒಂದು ಸ್ಥಾನ ಇಲ್ಲಿ 5 ಐತಿ, ಇಲ್ಲಿ 6 ಐತಿ. ಯಾವ್ದು ದೊಡ್ಡದು? ಇಲ್ಲಿ 100ನೇ ಒಂದು ಎಷ್ಟಿದಾವೆ? 5 ಇದಾವೆ. ಇಲ್ಲಿ 100ನೇ ಒಂದು 6 ಇದಾವೆ. ಸೊ ಅದಕ್ಕೆ ಈ ಸಂಖ್ಯೆ ದೊಡ್ಡದಾಗುತ್ತೆ. ಓಕೆನಾ? ಇಷ್ಟೇ. ಅದಕ್ಕೆ ಇದೇನು ಮಾಡ್ಯಾರ, ಇಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದಾರೆ. ಸೊ ಈ ಲೈನ್ ಇಲ್ಲಿವರೆಗೂ ಮಾತ್ರ ಬಂತು. ಈ ಲೈನ್ ಇಲ್ಲಿವರೆಗೂ ಮಾತ್ರ ಬಂತು. ಇದ್ರ ಲೈನು ಇಲ್ಲಿ ಲಾಸ್ಟ್ ಈ ಕಡೆ ಬಂತು. ಹಾಗಾಗಿ ಯಾವುದು ಸ್ವಲ್ಪ ದೊಡ್ಡ ಲೈನ್ ಐತಿ ಈಗ ಇದೆ. ಸೊ ಅದಕ್ಕೆ ದೊಡ್ಡ ಸಂಖ್ಯೆ ಯಾವುದು? 6.465. ಸೊ ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ತೀವಿ. ಸಮ ಸಂಖ್ಯೆ ಇತ್ತು ಅಂದರೆ, ಸಮನಾಗಿದ್ದು ಅಂದರೆ ಅಂಕಿಗಳು, ನಾವು ಮತ್ತೆ ಮುಂದಿನ ಸ್ಥಾನವನ್ನು ಚೆಕ್ ಮಾಡ್ತೀವಿ. ಅದ್ರ ಮೇಲೆ ಯಾವ್ದು ದೊಡ್ಡದು ಸಣ್ಣದು ಅಂತ ಹೇಳ್ತೀವಿ. ಈ ಹಂತದಲ್ಲಿ ನಾವು ಹೋಲಿಸುವುದನ್ನು ಏಕೆ ನಿಲ್ಲಿಸಬಹುದು? ಇದರ ನಂತರ ಇರುವ ಯಾವುದೇ ಅಂಕಿಗಳು ನಿಮ್ಮ ತೀರ್ಮಾನದ ಮೇಲೆ ಪರಿಣಾಮ ಬೀರುವುದಿಲ್ಲ ಎಂದು ನಾವು ಖಚಿತವಾಗಿ ಹೇಳಬಹುದೇ? ಸೊ ಇಲ್ಲಿ 5 ಮತ್ತು 6 ನೋಡಿದ್ವಿ. ಇವೆರಡೇ ಸಂಖ್ಯೆ ನೋಡಿ, ಎರಡನೇ ಸ್ಥಾನ ನೋಡಿ, ಈ ಸಂಖ್ಯೆ ದೊಡ್ಡದು ಅಂತ ಹೇಳಿದ್ವಿ. ಮುಂದೆ ಇಲ್ಲಿ ನೋಡ್ರಿ, ಇಲ್ಲಿ 6 ದೊಡ್ಡದೈತಿ, 5 ಸಣ್ಣದೈತಿ. ಹಾಗಾಗಿ ಇದು ದೊಡ್ಡದಾಗ್ತೈತಾ ಅಂತೇನಾದರೂ ಅನ್ನಿಸ್ತೈತಾ? ಯಾಕೆ ನಾವು ಅಲ್ಲಿಗೆ ಸ್ಟಾಪ್ ಮಾಡಬೇಕು? ಮುಂದೆ ಏನಾದರೂ ದೊಡ್ಡ ಸಂಖ್ಯೆ ಬಂದರೆ ಏನಾದರೂ ಪರಿಣಾಮ ಆಗುತ್ತಾ ಅಂತ ಹೇಳಿದ್ರೆ, ಸೊ ಅದನ್ನ ನೋಡೋಣ. ಯಾವುದೇ ಪರಿಣಾಮ ಆಗೋದಿಲ್ಲ. ಈಗ ಎಕ್ಸಾಂಪಲ್ ಇಲ್ಲಿ ನೋಡೋಣ. ಇಲ್ಲಿ 1.23 ಈ ದೊಡ್ಡದ ಅಥವಾ 1.32 ಅಂತ ಕೇಳಿದ್ದಾರೆ. ಸೊ ಇಲ್ಲೇನಾಗ್ತತಿ, ಇಲ್ಲೂ ಕೂಡ 1, ಇಲ್ಲೂ 1 ಸೇಮ್ ಇದೆ. ಸೊ ನೆಕ್ಸ್ಟ್ 10ನೇ ಒಂದು ಇಲ್ಲಿ ಎಷ್ಟಿದಾವು? 2. ಇಲ್ಲಿ 10ನೇ ಒಂದು 3. ಹಾಗಾದರೆ ಯಾವುದು ದೊಡ್ಡ ಸಂಖ್ಯೆ? ಈ ದೊಡ್ಡ ಸಂಖ್ಯೆ. ಮುಂದೆ ಇಲ್ಲಿ 3 ಅಂತ ಐತಿ. ಸೊ ನೋ ಪ್ರಾಬ್ಲಮ್. ಬಟ್ ನಮ್ಗೆ ಇಲ್ಲಿ ಎಷ್ಟೈತಿ? 10ನೇ ಒಂದನೇ ಎಷ್ಟಿದಾವು? 3 ಇದಾವು. ಹೌದಾ? ಒಂದು ಇದಕ್ಕಿಂತ ಜಾಸ್ತಿನೇ ಬಂದು ಮುಂದೆ ಹೋಗ್ಬಿಡ್ತು ಈಗ ಸಂಖ್ಯೆ. ಅದಕ್ಕೆ ಈ ಸಂಖ್ಯೆನೇ ದೊಡ್ಡದು. ನೆಕ್ಸ್ಟು 3.81 ಮತ್ತು 13.800. ಇದರಲ್ಲಿ ಏನು ನೋಡ್ಬೇಕಂದ್ರೆ ಫಸ್ಟ್ ಈ ಸ್ಥಾನ ಪೂರ್ಣ ಸಂಖ್ಯೆನ ನೋಡ್ಬೇಕು. ಇಲ್ಲಿ 3 ಐತಿ, ಇಲ್ಲಿ 13 ಇದೆ. ಯಾವ್ದು ದೊಡ್ಡದು? ಇದೇ ದೊಡ್ಡದು. ಮುಂದೆ ನೆಕ್ಸ್ಟ್ ನಾವು ದಶಮಾಂಶಗಳಲ್ಲಿ ಹೋಗೋ ಅವಶ್ಯಕತೆನೇ ಇಲ್ಲ. ಸೊ ಈ ಸಂಖ್ಯೆ ದೊಡ್ಡದು. 13.800. 1.009 1.090. ಸೊ ಈಗ ಇದರಲ್ಲಿ ಪೂರ್ಣ ಸಂಖ್ಯೆ 1 ಈಕ್ವಲ್. ನೆಕ್ಸ್ಟ್ ನಂಬರ್ ನೋಡೋಣ. 10ನೇ ಒಂದು ಸ್ಥಾನದಲ್ಲಿ ಯಾವುದೂ ಇಲ್ಲ. ಸೊ ನೆಕ್ಸ್ಟ್ ನಂಬರ್ 100ನೇ ಒಂದು ಸ್ಥಾನದಲ್ಲಿ ಯಾವುದೂ ಇಲ್ಲ. ಇಲ್ಲಿ 9 ಇದಾವೆ. 100ನೇ ಒಂದು ಸ್ಥಾನ 9 ಇದಾವೆ. ಸೊ ಈ ಸಂಖ್ಯೆ ದೊಡ್ಡದು ಅಂತ ಹೇಳ್ಬೇಕು. ಸೊ ಇದರಲ್ಲಿ ಈ ಥರ 1.009 ಇದು ಬಿಂದು ಈ ಥರ ಬರಿಬೇಕು. 90 ಈ ಥರ ಬರಿಬೇಕು. ನೆಕ್ಸ್ಟ್ ಅತಿ ಸಮೀಪದ ದಶಮಾಂಶಗಳು. ಸಮೀಪದ ಯಾವುದು ಸಮೀಪ, ಯಾವುದು ದೂರ? ಈಗ 0.9, 1.1, 1.01 ಮತ್ತು 1.11 ದಶಮಾಂಶ ಸಂಖ್ಯೆಗಳನ್ನು ಪರಿಗಣಿಸಿ 1ಕ್ಕೆ ಅತಿ ಸಮೀಪವಿರುವ ದಶಮಾಂಶ ಸಂಖ್ಯೆಯನ್ನು ಗುರುತಿಸಿ. ಸೊ 1ಕ್ಕೆ ಯಾವುದು ತುಂಬ ಸಮೀಪ ಇದೆ ಅಂತ ಹೇಳಿ ನೋಡೋದೀಗ. ಇಲ್ಲಿ ನೋಡಿ, ಇದನ್ನೇನು ಬರ್ದಾರಂದ್ರೆ ಈ ದಶಮಾಂಶ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸ್ತಾ ಹೋಗಿದ್ದಾರೆ. ಸೊ ಇಲ್ಲಿ ಯಾವುದು ಏರಿಕೆ ಕ್ರಮ? ಫಸ್ಟ್ ಏರಿಕೆ ಕ್ರಮ ಅಂದರೆ ಯಾವ ರೀತಿ ಬರೀಬೇಕು? ಸಣ್ಣ ಸಂಖ್ಯೆ. ಹೌದಾ? ಇಲ್ಲಿ ಏನಾಗಿದೆ ಅಂದ್ರೆ 0.9, ನೆಕ್ಸ್ಟು 1.1, 1.01, 1.11. ಓಕೆನಾ? ಸೊ ಇದರಲ್ಲಿ ಪೂರ್ಣ ಸಂಖ್ಯೆಗಳನ್ನು ನೋಡ್ರಿ. ಯಾವುದು ಸಣ್ಣದು ಇದ್ರೊಳಗೆ? 0.9. ಸೊ ಅದಕ್ಕೆ ಫಸ್ಟ್ ಅದನ್ನು ಬರ್ಕೊಂಡಾರೆ. ನೆಕ್ಸ್ಟ್ 1ಕ್ಕೆ ಹೋಲಿಸ್ಬೇಕಂತ ಹೇಳಿದಾರಲ್ಲ. ಸೊ 0.1 ಆದಮೇಲೆ 1 ಅಂದರೆ ಯಾವ ರೀತಿ? 1.0 ಅಂತ ಬರ್ಕೊಳ್ತೀವಿ ದಶಮಾಂಶದಲ್ಲಿ ಬರೆಯೋದಾದರೆ. ಸೊ ಇಲ್ಲಿ 1 ಇಲ್ಲೂ 1 ಐತಿ, ಇಲ್ಲೂ 1 ಐತಿ, 1 1 4ರಲ್ಲೂ 1 ಐತಿ. ನೆಕ್ಸ್ಟ್ ನಂಬರ್ ಇದು ಬಿಂದು. ಓಕೆ. ಸೊ ನೆಕ್ಸ್ಟ್ 10ನೇ ಒಂದು ನೋಡಿದ್ರೆ 10ನೇ ಒಂದು ಯಾವುದೂ ಇಲ್ಲ. ಇಲ್ಲಿ 1 ಐತಿ, ಇಲ್ಲೂ ಯಾವುದೂ ಇಲ್ಲ, ಇಲ್ಲಿ ಯಾವುದೂ ಇಲ್ಲ. ಓಕೆನಾ? ಸೊ ಇದಕ್ಕೆ ಇಲ್ಲೇನಾಗ್ತೈತಿ? 0. 1 ಅಂತೂ 1 ದಾಟಿದ ಮೇಲೆ ಅಲ್ವಾ 100ನೇ ಒಂದು ಬರೋದು. ಸೊ ಇದನ್ನ 1 ಅಂತ ಬರ್ಕೊತೀವಿ. ನೆಕ್ಸ್ಟ್ ಇದಾಯಿತು. ನೆಕ್ಸ್ಟಿಗೆ ಏನು ಮಾಡ್ತೀವಿ? ನೆಕ್ಸ್ಟ್ ಯಾವುದು ದೊಡ್ಡ ಸಂಖ್ಯೆ ಅಂತ ಈ 3ರಲ್ಲಿ ಯಾವ್ದು ನೆಕ್ಸ್ಟ್ ಬರೋ ನಂಬರ್ ಅಂದರೆ 0 1 ಆದಮೇಲೆ ಇಲ್ಲಿ 0 ಐತೆ. 0 ಆದಮೇಲೆ ಇದು ಸಣ್ಣ ಸಂಖ್ಯೆಗೆ 10ನೇ ಒಂದು ಇಲ್ಲೂ 1 ಐತಿ, ಇಲ್ಲೂ 1 ಐತಿ.
ಇಲ್ಲಿ ಯಾವುದೂ ಇಲ್ಲ. ಸೊ ಒಂದಾದ್ಮೇಲೆ ಬರುವಂಥದ್ದು ಯಾವುದು 1.01 ಇದು ಕೂಡ ಹೋಯ್ತು ಈಗ. ಸೊ ಇದರಲ್ಲಿ ಯಾವುದು ದೊಡ್ಡ ಸಂಖ್ಯೆ ಅಂತ ನೋಡಿದಾಗ 10ನೇ 1 ಐತಿ, ಇಲ್ಲಿ 10ನೇ 1 ಐತಿ. ಸೊ ಇಲ್ಲಿ 100ನೇ 1 ಯಾವುದು ಇಲ್ಲ, 0 ಅಂದಂಗೆ ಇಲ್ಲಿ 100ನೇ 1 ಐತಿ. ಸೊ ನೆಕ್ಸ್ಟ್ ನಂಬರ್ ಬರೋದು ಯಾವುದು ಇದು ಕೂಡ ಹೋಯ್ತು. ಸೊ 1.1 ಲಾಸ್ಟಿಗೆ ಬರೋದು 1.11. ಓಕೆ, ಇದು ನೋಡಿ 1ರ ಅಕ್ಕಪಕ್ಕದಲ್ಲಿ ಯಾವ್ಯಾವ ಸಂಖ್ಯೆ ಬಂದವು? 0.9 ಮತ್ತು 1.01. ಈಗ ಇದಕ್ಕೆ 1ಕ್ಕೆ ಯಾವುದು ತುಂಬ ಹತ್ತಿರ ಆಗುತ್ತೆ ಅಂತ ನೋಡಿದ್ರೆ 0.9 ಅನ್ನೋದು 1ರಿಂದ ಎಷ್ಟು ದೂರ ಇದೆ, ಇನ್ನು ಎಷ್ಟು ಸಂಖ್ಯೆ ಬರುತ್ತೆ ಅಂತ ನೋಡಿದ್ರೆ ಈಗ ಇದನ್ನು ಹೋಲಿಸ್ತೀನಿ. ಈಗ 0.9 ಎಲ್ಲನೂ ಒಂದೇ ಥರ ಮಾಡ್ಕೊಳ್ಳಿ. ಈಗ ನೋಡ್ರಿ 0.9 ಇದು ನೆಕ್ಸ್ಟ್ 1.0 ಅಂತ ಬರ್ಕೊತೀನಿ. ನೆಕ್ಸ್ಟ್ 1.01 ಅಂತ. ಈಗ ಇದನ್ನು ನಾನು ಭಿನ್ನರಾಶಿ ಒಳಗೆ ಬರ್ಕೊಂಡಾಗ ಇದು 9/10. ಓಕೆ, ಸೊ ಇದು 1ನ ನಾನು 10/10 ಅಂತ ಬರ್ಕೋಬಹುದು. ನೆಕ್ಸ್ಟ್ 1.01 ಅನ್ನೋದು 101/100. ಓಕೆ, ಸೊ ಈಗ ಇದನ್ನು ಹೋಲಿಸ್ಬೇಕು ಅಂತಂದರೆ ಛೇದವನ್ನು ಸೇಮ್ ಮಾಡ್ಕೊತೀನಿ. ಅಂದರೆ ಇದನ್ನು 100ಕ್ಕೂ ಪರಿವರ್ತನೆ, ಅಂದರೆ 1 ಮೇಲೆ ಇಲ್ಲೊಂದು 0, ಇಲ್ಲೊಂದು 0, ಇಲ್ಲೊಂದು 0. ಸೊ ಇದೆಲ್ಲ 100ಕ್ಕೆ ಬಂತು. ಈಗ ನೋಡ್ರಿ ಇದು 100/100 ಅಂದರೆ 1 ಅರ್ಥನೇ, ಯಾಕಂದರೆ 100 ಅಂತಂದರೆ ಇದು 1 ಅಂತನ ಬರೋದ ಆನ್ಸರು. ಇದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಈಗ ಈ 100ಕ್ಕೆ 101 ಹತ್ತಿರ ಆಯ್ತಾ, ಇನ್ನು 90 ಹತ್ತಿರ ಆಯ್ತಾ? 101. ಹಾಗಾದರೆ 1ಕ್ಕೆ ತುಂಬ ಸಮೀಪವಾಗಿರೋ ಸಂಖ್ಯೆ ಯಾವುದು? 1.01. ಈ ರೀತಿಯಾಗಿ ನೋಡ್ಕೊತೀವಿ. ಯಾವುದು 1ಕ್ಕೆ ಸಮೀಪ ಆಯ್ತಂದರೆ 1.01. ಅಂದರೆ ಈಗ ನಿಮ್ಮ ಒಂದು ಸ್ಕೇಲಲ್ಲಿ ನಾವಿಲ್ಲಿ ಬಿಡಿಸಿ ಇಲ್ಲಿ 1 ಅಂತ ಮಾಡಿದ್ವಿ ಅಂದರೆ 0.9 ಅನ್ನೋದು ಎಲ್ಲಿ ಬರ್ತೈತಿ? ಇಷ್ಟು ದೂರ, ಅಂದರೆ ಇದ್ರ ಮಧ್ಯದಲ್ಲಿ ಇನ್ನೂ 10 ಭಾಗ ಇದಾವೆ. ಬಟ್ 1.01 ಅನ್ನೋದು ಇಲ್ಲೇ ಪಕ್ಕದಲ್ಲಿನ ಬರ್ತೈತಿ. ಇದು ಆನ್ಸರ್, ಇದು ನಂಬರ್. ಓಕೆನಾ? ಯಾಕಂದ್ರೆ ಇದು 10ನೇ 1 ಸ್ಥಾನ, ಇದು 10ನೇ 1 ಸ್ಥಾನ ಅಂದಾಗ ಈ ಥರ ಬರುತ್ತೆ. ನೆಕ್ಸ್ಟ್ ನೋಡೋಣ. ಮೇಲಿನವುಗಳಲ್ಲಿ ಯಾವುದು 1.09ಕ್ಕೆ ಅತಿ ಸಮೀಪವಾಗಿದೆ? ಅಂದರೆ ಇವಿಷ್ಟು ನಂಬರ್ಸಲ್ಲಿ 1.09ಕ್ಕೆ ಅತಿ ಸಮೀಪ ಯಾವುದು ಆಗಿದೆ? ಈ ಸಂಖ್ಯೆನ ಆ ಸಂಖ್ಯೆಗಳ ಜೊತೆಗೆ ನಾವು ಈ ಸಂಖ್ಯೆ ಇದ್ರಾಗ ಏನೈತಲ್ಲ ಮೇಲಿನವುಗಳಲ್ಲಿ ಇದ್ರ ಜೊತೆಗೆ ನಾವು 1.09 ಕೂಡ ಸೇರಿಸಿದಾಗ ಏರಿಕೆ ಕ್ರಮದಲ್ಲಿ ಬರ್ಕೋಬೇಕು. 0.9 1.01 ಹಾಗೆ 1.01 ಆದಮೇಲೆ 1.09 ಬರ್ತೈತಿ. ಅದಾದಮೇಲೆ ನೆಕ್ಸ್ಟು 1.1 ಅಂತ ಬಂತು, ಹಾಗೆ 1.11. ಓಕೆ, ಈಗ 0 ಈ ನಂಬರ್ ಯಾವ್ಯಾವ ಇದ್ರ ಅಕ್ಕಪಕ್ಕದಲ್ಲಿರುವಂಥ ನಂಬರ್ಗಳು ಯಾವುದು? ಇದೊಂದು ನಂಬರು, ಇದೊಂದು ನಂಬರ್. ಹಾಗಾದರೆ 1.01 ಇದಕ್ಕೆ ಹತ್ತಿರ ಆಯಿತಾ ಅಥವಾ 1.1 ಇದಕ್ಕೆ ಹತ್ತಿರ ಆಯಿತಾ? ಇದನ್ನು ಮಾಡ್ಕೋಬೇಕಂದ್ರೆ ಈಗ ನಾವು ಇದು ಮೂರನ್ನು ನಾವು ಯಾವುದು ಭಿನ್ನರಾಶಿಯಲ್ಲಿ ಬರ್ಕೋಬೇಕು. ಈಗ 1.09 ನಾನು ಭಿನ್ನರಾಶಿಯಲ್ಲಿ ಬರ್ಕೊಂಡಾಗ 109/100 ಅಂತ ಆಯಿತು. ಇದ್ರದ್ದೇನಾಗುತ್ತೆ 101/100, ಇದು 11/10 ಅಂತ. ಇದನ್ನು 100ಕ್ಕೆ ಪರಿವರ್ತನೆ ಮಾಡಿಕೊಂಡ್ರೆ 110 ಬಂತು. ಸೊ ಈಗ 109ಕ್ಕೆ 101 ಸಮೀಪ ಆಯಿತಾ ಅಥವಾ 110 ಸಮೀಪ ಆಯಿತಾ? 110 ಸಮೀಪ. ಸೊ ಅದಕ್ಕೆ 1.01ಗೆ ಯಾವುದು ಸಮೀಪ ಅಂದರೆ ಇದು 1.1 ಅನ್ನೋದು ಸಮೀಪ ಇದೆ. ಓಕೆನಾ? ಸೊ ನೀವು ಫಸ್ಟ್ ಏನು ಮಾಡ್ಕೋಬೇಕಂದ್ರೆ ಇವನ್ನೆಲ್ಲ ಏರಿಕೆ ಕ್ರಮದಲ್ಲಿ ಬರ್ಕೊಂಡು 1.09 ಇವೆರಡೂ ಸಂಖ್ಯೆಗಳ ಮಧ್ಯದಲ್ಲಿ ಐತಿ ಅಂತ ಬರೆದು ಇವನ್ನೆಲ್ಲ ನಾವು ಭಿನ್ನರಾಶಿ ಒಳಗೆ ಈ ಥರ ಪರಿವರ್ತನೆ ಮಾಡಿ ಆ ಥರ ಆಮೇಲೆ ಬರ್ಕೋಬಹುದು. ಹಿಂಗೆ ಬರೀರಿ, ಈ ಥರ ಮಾಡಿ. ನೆಕ್ಸ್ಟು 109 ಇದನ್ನು ಬರ್ಕೊಳ್ತಿದ್ದೀನಿ. 109/100 ಆಮೇಲೆ ಇದೇನಾಗುತ್ತೆ 110/100. ಸೊ ಆದ್ದರಿಂದ ಇದಕ್ಕೆ ಸಮೀಪವಾಗಿರುವಂಥ ಸಂಖ್ಯೆ ಯಾವುದಂದ್ರೆ 110/100 ಅಂದರೆ 1.1 ಸಮೀಪವಾಗಿ ಇದೆ ಅಂತ ಹೇಳಿ ಬರಿಬೋದು. ನೆಕ್ಸ್ಟು ಇವುಗಳಲ್ಲಿ ಯಾವುದು 4ಕ್ಕೆ ಅತಿ ಸಮೀಪ ಆಗಿದೆ? ಇವು ನೋಡ್ಬೇಕು, 3 ನೋಡ್ರಿ, ಯಾವುದು 4ಕ್ಕೆ ಸಮೀಪ ಐತಿ ಅಂತ ನೋಡಿದಾಗ ಇದನ್ನು ನಾವು ನೆಕ್ಸ್ಟು ಏರಿಕೆ ಕ್ರಮದಲ್ಲಿ ಬರಿಬಹುದು. ಯಾವ್ದು ಫಸ್ಟ್ ಬರ್ದು? ಎಲ್ಲದರಲ್ಲೂ 3 ಐತಿ. ಸೊ 3 ಒಂದು ಬರ್ಕೊಂಡ್ವಿ. ಇಲ್ಲಿ 5, ಇಲ್ಲಿ 6, ಇಲ್ಲಿ 0. ಸೊ ಇದನ್ನ 0, 9, 9.
ನೆಕ್ಸ್ಟ್ ಇನ್ನೊಂದು ಯಾವುದಿಲ್ಲಿ 3.56, ನೆಕ್ಸ್ಟು 3.69. ಇದಾದಮೇಲೆ ನಮಗೇನಾಗ್ತೈತಿ 4 ಅನ್ನೋದು ಬರುತ್ತೆ. ಸೊ ಇದನ್ನು ನೋಡಿಕೊಂಡಾಗ ನಾವು ಯಾವುದು 4ಕ್ಕೆ ಹತ್ತಿರ ಐತೆ, ಅತಿ ಸಮೀಪ ಯಾವುದೈತಿ ಅಂತ ಹೇಳಿ ನೋಡಬೇಕು. ಇದನ್ನು ಈ ರೀತಿ ಪ್ರತಿಯೊಂದು 10,000ನೇ ಒಂದು ಸ್ಥಾನಕ್ಕೆ ಪರಿವರ್ತನೆ ಮಾಡಿಕೊಂಡಾಗ 4 ಅನ್ನೋದು ಏನು ಬರ್ತೈತೆ, 4,000/1000 ಅಂತ ಬಂತು. ಸೊ 4,000ಕ್ಕೆ ಯಾವ್ದು ಸಮೀಪ ಇರೋದು ಅಂತ ನೋಡಿದ್ರೆ ಈ ಸಂಖ್ಯೆ. ಅಂದರೆ ಈ ಸಂಖ್ಯೆ ಏನಾಗುತ್ತೆ, ನಮ್ಗೆ ಅತಿ ಸಮೀಪವಾಗಿರುವಂಥ 4ಕ್ಕೆ ಅತಿ ಸಮೀಪ ಆಗಿದೆ ಅಂತ ಹೇಳಿ ನಾವು ಬರಿಬೋದು. 4.65. ಓಕೆನಾ. ಸೊ ಇಲ್ಲಿ ಯಾಕಂದರೆ 4ಕ್ಕೆ ಹತ್ತಿರ ಬಂದಿದೆ ಇದು, ಆ ರೀತಿಯಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಯಾವುದು 1ಕ್ಕೆ ಅತಿ ಸಮೀಪ ಆಗಿದೆ? ಸೊ ಇಲ್ಲಿ 0.8 ಇದನ್ನು ಹೆಂಗೆ ಬರ್ಕೊತೀವಿ, 8/10. ನೆಕ್ಸ್ಟ್ ಇದು 0.69 ಅನ್ನೋದನ್ನು ಯಾವ ರೀತಿ ಬರಿತೀವಿ, 69/100. ಈಗ ಇದನ್ನು ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳೋಣ ಫಸ್ಟು, ಹಂಗೆ ಡೈರೆಕ್ಟ್ ಬರೆಯೋದು ಬೇಡ. ಸೊ ಇಲ್ಲಿ 0 ಇರೋದ್ರಿಂದ ಓಕೆ. ನೆಕ್ಸ್ಟ್ ಇಲ್ಲಿ 6 ಇರೋದ್ರಿಂದ ಇದು ಮುಂಚೆ ಬರ್ಕೊಂಡು 8 ಆದಮೇಲೆ ನೆಕ್ಸ್ಟ್ ಬರ್ಕೊಂಡು, ಸೊ 1 ಇಲ್ಲಿ ಹಾಕ್ಕೊಂಡು ನೆಕ್ಸ್ಟ್ 1.08 ಇದು ನೆಕ್ಸ್ಟ್ ನಂಬರಾಗಿ ಬರ್ಕೊಂಡಿದ್ದೀನಿ ಇಲ್ಲಿ. ಇದನ್ನು ನಾವೀಗ 1 ಅನ್ನೋದು ಯಾವ್ಯಾವ ಸಂಖ್ಯೆ, ಇದರ ಅಕ್ಕಪಕ್ಕದಲ್ಲಿರೋ ಸಂಖ್ಯೆ ಯಾವುದು, ಇದೊಂದು. ಓಕೆನಾ. ಸೊ ಇದು ನೋಡಿಕೊಂಡಾಗ ಇಲ್ಲಿ 8, ಇದು 8/10 ಅಂತ ಆಗುತ್ತೆ. ಇದು 1 ಅಂದರೆ 10/10, ಇದು 108/100 ಅಂತ ಆಗುತ್ತೆ. ಯಾಕಂದರೆ ಇಲ್ಲಿ 2 ಸಂಖ್ಯೆ ಇದಾವೆ, ಕೆಳಗಡೆ 2 0, 10ನೇ ಒಂದು ಸ್ಥಾನ, 100ನೇ ಒಂದು ಸ್ಥಾನ. ಸೊ 100 ಬರ್ಕೊಂಡ್ವಿ. ಇಲ್ಲಿ ನೀವು ಛೇದವನ್ನು ಸೇಮ್ ಮಾಡಿಕೊಂಡ್ರೆ ನಮಗೆ ಕಂಪೇರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದು 100 ಮಾಡ್ಕೋಬೇಕಂದ್ರೆ ಇಲ್ಲೊಂದು ಮೇಲೆ 0, ಇಲ್ಲೊಂದು ಕೆಳಗೊಂದು 0, ಮೇಲೊಂದು 0. ಈಗ 100ಕ್ಕೆ 108 ಹತ್ತಿರ ಆಯ್ತಾ, ಇನ್ನು 80 ಹತ್ತಿರ ಆಯ್ತಾ, 108 ಹತ್ತಿರ. ಹಾಗಾಗಿ 1ಕ್ಕೆ ಯಾವ ಸಂಖ್ಯೆ ಹತ್ತಿರ ಆಯ್ತಂದರೆ 1.08. ಓಕೆ. ಇಲ್ಲಿ ಹೋಗಬೇಕಂದ್ರೆ ಇದಕ್ಕಿನ್ನೂ 20 ನಂಬರ್ಸ್ 20 ಸಂಖ್ಯೆ ಹಿಂದೆ ಹೋಗಬೇಕು. ಇಲ್ಲಿ ಬರೀ 8 ಸಂಖ್ಯೆ. ಸೊ ಇದು ತುಂಬ ಹತ್ತಿರ ಇದೆ. ನೆಕ್ಸ್ಟ್, ಮುಂದಿನ ಪ್ರತಿ ಸಂದರ್ಭದಲ್ಲಿ 4, 1, 8, 2 ಮತ್ತು 5 ಅಂಕಿಗಳನ್ನು ನಿಖರವಾಗಿ ಒಮ್ಮೆ ಮಾತ್ರ ಬಳಸಿ ಮತ್ತು 25ಕ್ಕೆ ಸಾಧ್ಯವಾದಷ್ಟು ಹತ್ತಿರದ ದಶಮಾಂಶ ಸಂಖ್ಯೆಯನ್ನು ಮಾಡಲು ಪ್ರಯತ್ನಿಸಿ ಅಂತ ಕೇಳ್ತಿದೆ. ಸೊ ಇಲ್ಲಿ 25ಕ್ಕೆ 25 ಹೋಲ್ ನಂಬರ್ ಏನೈತಲ್ಲ, ಇದಕ್ಕೆ ಸಮೀಪ ಇರುವಂತಹ ಒಂದು ಸಂಖ್ಯೆನ ನಾವು ಇದನ್ನು ತೊಗೊಂಡು ಬಳಸ್ಕೊಂಡು ಮಾಡಬೇಕು. ಆದ್ದರಿಂದ ಇಲ್ಲಿ ಫಸ್ಟ್ ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ 2, ಈಗ ಹಸಿರು ಬಾಕ್ಸ್ ಒಂದರಲ್ಲಿ ಇಲ್ಲಿ 2 ಅಂತ ಹಾಕ್ಕೊತೀನಿ. ನೆಕ್ಸ್ಟ್ 5. ಅದಾದಮೇಲೆ ಹತ್ತಿರವಾದ ಸಂಖ್ಯೆ ಬರಬೇಕು. ಯಾವುದಕ್ಕೆ, 25ಕ್ಕೆ ಹತ್ತಿರ ಸಂಖ್ಯೆ ಬರಬೇಕಂದ್ರೆ ಈಗ ಇದು 2 ಮುಗೀತು, ಇಲ್ಲಿ 5 ಮುಗೀತು. ಇನ್ನು ಇವು 3 ಸಂಖ್ಯೆದಲ್ಲಿ ಯಾವ್ದು ಬಳಸ್ಕೊಂಡ್ರೆ ಹತ್ತಿರ 25ಕ್ಕೆ ಸಣ್ಣ ಸಂಖ್ಯೆ ಹಾಕಬೇಕಲ್ವಾ. ಸೊ 1, 4, 8. ಈಗ ಅಕಸ್ಮಾತ್ ನೀವು 25 ಆದಮೇಲೆ 8, 4, 1 ಅಂದರೆ 10ನೇ ಒಂದು ಸ್ಥಾನ 8 ದೂರ ಹೋಗ್ಬಿಟ್ವಿ. ಇಲ್ಲಿ ಏನಾಗಿತ್ತು, 10ನೇ ಒಂದು ಸ್ಥಾನ ಒಂದೇ ಅಲ್ಲೇ ಪಕ್ಕದಲ್ಲೇ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಸಣ್ಣ ಸಂಖ್ಯೆನ ಇಲ್ಲಿ ಹಾಕಿ ಏರಿಕೆ ಕ್ರಮದಲ್ಲಿ ಬರಿತಾ ಹೋಗ್ಬೇಕು. ಫಸ್ಟ್ 25 ಅಂತ ಮಾಡಿಕೊಡು, ಅಂದರೆ ಈ ರೀತಿ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಯಾವುದಂದರೆ ಇಲ್ಲಿ ನೀವು 24 ಹಿಂದಿನ ಸಂಖ್ಯೆ ತೊಗೋಬೋದಲ್ವ, 24ಕ್ಕೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಅದನ್ನು ಟ್ರೈ ಮಾಡೋಣ. ಇಲ್ಲಿ 24, ಇಲ್ಲಿ 2 ಮುಗೀತು, 5 ಮುಗೀತು, 24 ಬರ್ಕೊಂಡ್ವಿ. ನೆಕ್ಸ್ಟ್ ಯಾವ್ದು ಮಾಡಬೇಕು, ಈಗ ಹಿಂದಿನ ಸಂಖ್ಯೆ ತೊಗೋಬೇಕು ಅಂತಂದರೆ ಸ್ವಲ್ಪ ದೊಡ್ಡ ಸಂಖ್ಯೆ ಅಂದರೆ 8, 5, 1 ಅಂತ ಬರಬೇಕು. ಈಗ ಅಕಸ್ಮಾತ್ ನೀವು ಇಲ್ಲೇನಾದರೂ 24 ಬಿಂದು ಯಾವುದಿಲ್ಲಿ 1, 5, 8 ಅಂದರೆ ಇಲ್ಲಿ 158 ತುಂಬ ಹಿಂದಾಯ್ತು. 25ಕ್ಕೆ ಹತ್ತಿರನೇ ಆಗಲ್ಲ, ಇದು 158 ಹತ್ತಿರ ಆಗುತ್ತೆ, 851 ಹತ್ತಿರ ಆಗುತ್ತೆ ಈ ನಂಬರ್. ಸೊ ಇದನ್ನು ನೋಡ್ಕೋಬೇಕು. ಈ ಥರನೂ ಬರಿಬಹುದು. ಆದರೆ ಅವ್ರೇನು ಕೇಳಿದ್ದಾರೆ ಅಂತಂದರೆ ಸಾಧ್ಯವಾದಷ್ಟು ಹತ್ತಿರದ ದಶಮಾಂಶ ಅಂತ ಕೇಳಿದ್ದಾರೆ. ಸೊ ಸಾಧ್ಯವಾದ ಹತ್ತಿರದ ದಶಮಾಂಶ ಅಂತ ನೋಡಿದಾಗ ಇದು 25.148 ಹತ್ತಿರ ಆಗುತ್ತಾ ಅಥವಾ ಇದು ಹತ್ತಿರ ಆಗುತ್ತಾ ಅಂತ ನೋಡಬೇಕಂದ್ರೆ ನೀವೇನು ಮಾಡಬೇಕು, 25 ಇದನ್ನೆರಡೂ ಮೈನಸ್ ಹೋಲಿಸ್ಕೋಬೇಕು. ಈಗ 25ನ್ನು 1000 ಸ್ಥಾನ ಇದು ನೋಡಿರಿ ಬಿಂದು 148 ಇದನ್ನು ಭಿನ್ನರಾಶಿ ಒಳಗೆ ಬರೆದಾಗ ಏನಾಗುತ್ತೆ, ಓಕೆ ತಡಿ ನಿಮಿಷ, ಭಿನ್ನರಾಶಿ ಒಳಗೆ ಬರೆದಾಗ 25148/1000. ಇದನ್ನು ಭಿನ್ನರಾಶಿ ಒಳಗೆ ಬರೆದಾಗ 24851/1000.
ಸೊ ನೀವೇನು ಮಾಡ್ಕೋಬೋದು ಅಂದರೆ 25,000 25ನ ನಾವು ಭಿನ್ನರಾಶಿಯೊಳಗೆ ಬರ್ಕೋಬೇಕಂದ್ರೆ 25/1000 25,000ದಲ್ಲಿ ಇದನ್ನು ಕಳೆದ್ರೆ 148 ಬರುತ್ತೆ. ಇದರಲ್ಲಿ ಇದನ್ನು ಕಳೆದ್ರೆ 148. ನೆಕ್ಸ್ಟ್ 25,000ದಲ್ಲಿ ಮತ್ತು ಇದನ್ನು ಕಳೆದ್ರೆ ಇನ್ನೂ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಬರುತ್ತೆ. ಸೊ ಆದ್ದರಿಂದ ಬೆಸ್ಟ್ ನಮ್ಗೆ ಯಾವುದು ಹತ್ತಿರ ಆಗುತ್ತೆ ಅಂತಂದ್ರೆ ಇಲ್ಲಿ 2, 5, 1, 4, 8 ಇದೇ ಹತ್ತಿರ ಆಗುವಂಥ ಸಂಖ್ಯೆ. ನೆಕ್ಸ್ಟ್ ಇನ್ನೊಂದೇನೆಂದರೆ ಇಲ್ಲಿ ಬಿಡಿ ಸ್ಥಾನವನ್ನು ಯೂಸ್ ಮಾಡ್ಕೋಬೇಕು. 25ಕ್ಕೆ ಹತ್ತಿರ ಆಗುವಂಥ ಸಂಖ್ಯೆ ಯಾವುದು? ಬಿಡಿ ಸ್ಥಾನದಲ್ಲಿ 25ಕ್ಕೆ 1, 2, 4, 5, 8 ಈ 5 ನಂಬರಲ್ಲಿ 25ಕ್ಕೆ ಯಾವ್ದು ಹತ್ತಿರ ಆಗುತ್ತೆ ಅಂತ ನೋಡಿದ್ರೆ ಇಲ್ಲಿ 8 ಅಂತ ಬರ್ಕೋಬೇಕು. ಯಾಕಂದ್ರೆ 8 ಹತ್ತಿರ ಆಗ್ತದಲ್ವ 25ಕ್ಕೆ. ಓಕೆನಾ? ಸೊ ಈಗ 8 ಆದಮೇಲೆ ನೆಕ್ಸ್ಟ್ ಇಲ್ಲಿ ಏನು ಬರ್ಕೊತೀವಿ? ಸಾಧ್ಯವಾದಷ್ಟು ದೊಡ್ಡದು ಈ ಕಡೆ ಏನು ಮಾಡ್ಕೊ ದೊಡ್ಡದಾಗಿರುವಂಥ ಸಂಖ್ಯೆ ಬರಿಬೇಕು. ಅಂದರೆ ಇಲ್ಲಿ 5, 4, 2 ಇದು 2. ಓಕೆನಾ? ನೆಕ್ಸ್ಟ್ ಇಲ್ಲಿ 3 ಅಂಕಿಯ ಸಂಖ್ಯೆ. 3 ಅಂಕಿಯ ಸಂಖ್ಯೆಯಲ್ಲಿ ಏನು ಬರ್ಕೊತೀರಿ ಇದರಲ್ಲಿ ಅಂದರೆ ಈಗ 25ಕ್ಕೆ ಯಾವ ಸಂಖ್ಯೆ ನಮ್ಗೆ ಹತ್ತಿರ ಆಗುತ್ತೆ? ದೊಡ್ಡ ಸಂಖ್ಯೆ ಹತ್ತಿರ ಆಗುತ್ತೋ ಅಥವಾ ಸಣ್ಣ ಸಂಖ್ಯೆ ಹತ್ತಿರ ಆಗುತ್ತೋ? ಈಗ ನಾವು ಇದರೊಳಗೆ ಸಣ್ಣ ಸಂಖ್ಯೆನ ಒಂದು ಫಾರ್ಮ್ ಮಾಡಿದ್ರೆ 1, 2, 5 ಅಂತ ಬರುತ್ತೆ. 1, 2, 4 ಅಂತ ಬರುತ್ತೆ. ದೊಡ್ಡ ಸಂಖ್ಯೆನ ನಾವು ಮಾಡಿದ್ರೆ 8, 5, 4. ಈಗ 25 ಸಂಖ್ಯೆಗೆ 124 ಹತ್ತಿರ ಆಗುತ್ತೋ ಏನು 854 ಹತ್ತಿರ ಆಗುತ್ತೋ? 124. ಸೊ ಇಲ್ಲಿ 1, 2, 4. ಹಾಗೆ ದಶಮಾಂಶದಲ್ಲಿ ಉಳಿದಿರೋದು ಯಾವುದು ಇದರಲ್ಲಿ? 1, 2, 4 ಆದಮೇಲೆ 8 ಮತ್ತು 5. ಸೊ ಯಾವ್ದು ಹಾಕ್ಕೋಬೇಕಿದ್ರಲ್ಲಿ ಮತ್ತು ನೆಕ್ಸ್ಟ್ ನಾವು ಸಣ್ಣ ಸಂಖ್ಯೆನೇ ಹಾಕ್ಕೋಬೇಕಾಗತ್ತೆ. ಸೊ ಈಗ ಇಲ್ಲಿ 1, 2, 4 ಹೋಗೈತೆ ಅಂದಮೇಲೆ ಇಲ್ಲಿ 5, 8. ಇಲ್ಲಿ 85 ಮಾಡಿದ್ರೆ ಮತ್ತೆ ದೂರ ಹೋಯ್ತು. ಸೊ ಅದಕ್ಕೆ ನಾವೇನು ಮಾಡ್ಕೊತೀವಿ? 5, 8 ಅಂತ ಹೇಳಿ ಬರ್ಕೊಳ್ತೀವಿ. ಇವಿಷ್ಟು ಸಂಖ್ಯೆಗಳು. ನೆಕ್ಸ್ಟು ಇಲ್ಲಿಗೆ ಇವತ್ತಿನ ಟಾಪಿಕ್ ಮುಗೀತು. ಹಾಗೆ ನೆಕ್ಸ್ಟ್ ಟಾಪಿಕನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಿಂದ ನಿಮಗೇನಾದರೂ ಹೆಲ್ಪ್ ಆಗಿದ್ದರೆ, ಇಷ್ಟ ಆಗಿದ್ದರೆ, ಸರಿಯಾಗಿ ಅರ್ಥ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟಾಪಿಕನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.